ರಣಜಿ ಟ್ರೋಫಿಯ ಎರಡನೇ ಉಪಾಂತ್ಯ ಪಂದ್ಯ. ಕೋಸ್ಟಲ್ ಲಯನ್ಸ್ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದೆ. ಕೋಸ್ಟಲ್ ಲಯನ್ಸ್ ಎಕ್ಸ್ಟ್ರಾ ಪ್ಲೇಯರ್ ಕಳಿಸಿಕೊಡಿ ಇಮಿಡಿಯೇಟ್ ಆಗಿ. ಪಂದ್ಯ ಆರಂಭಗೊಳ್ತಾ ಇದೆ. ಆರಂಭಿಕ ಆಟಗಾರರಾಗಿ ಒಂದೆಡೆ ಪೃಥ್ವಿ, ಇನ್ನೊಂದೆಡೆಯಲ್ಲಿ ತರುಣ್ ಪಡುಬಿದ್ರೆ. ಎಸೆಗಾರಿಕೆ ಭಾಗದಲ್ಲಿ ರಾಹಿಲ್. ಬಹಳ ಶೂತ ಮತ್ತೆ ಒಂದು ಎಸೆತ ಓಟಗಳು ಬರ್ತಾ ಇಲ್ಲ. 5 ಓವರ್ಗಳ ಎರಡನೇ ಉಪಾಂತ್ಯ ಪಂದ್ಯ ಸಾಗ್ತಾ ಇದೆ. ಈಗಾಗಲೇ ಶಿವಾನ್ಯ ಹೇರೂರು ಫೈನಲ್ ಟಿಕೆಟ್ ಅನ್ನು ಪಡ್ಕೊಂಡಿದೆ ಕೂಡ. ಸತತ ಎರಡನೇ ಬಾರಿ ಇತ್ತೀಚೆಗೆ ಬಿಪಿಎಲ್ ಕೂಡ ಫೈನಲ್ ಟಿಕೆಟ್ ಪಡೆದಂತಹ ಶಿವಾನ್ಯ ಹೇರೂರು. ಉತ್ತಮ ರೀತಿಯ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳ ಸುತ್ತಮುತ್ತ ಒಂದು ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದೆ. ಆರ್ಯ ಚಾಲೆಂಜರ್ಸ್ ಬಾರ್ಕೂರು ವರ್ಸಸ್ ಕೋಸ್ಟಲ್ ಲಯನ್ಸ್. ಕೋಸ್ಟಲ್ ಲಯನ್ಸ್ ಮಲ್ಪೆ ವರ್ಸಸ್ ಆರ್ಯ ಚಾಲೆಂಜರ್ಸ್ ಬಾರ್ಕೂರು. ಉತ್ತಮ ರೀತಿಯ ಎಸೆತ, ರನ್ ಮಾಡುವಂತ ಅವಕಾಶ ಮಿಸ್ ಆಗ್ತಾ ಇದೆ. ಕಾಚಾರಂಬ ಲೆಗ್ ಬೈ ಮುಖೇನ 1 ವಿದೌಟ್ ಲಾಸ್ ಬೈ ಮುಖೇನ ಒಂದೋಟದ ಸೇರ್ಪಡೆ. ಬಹಳ ಶ್ರೋತಮತೆ ಎಸೆತ, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಸಿಲಿ ಮಿಡಾಫಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕೂಡ. ಬಹಳ ಶ್ರೋತಮತೆ ಆರಂಭಿಕ ಹಂತವನ್ನು ಕಾಡ್ತಾ ಇದೆ ಆರ್ಯ ಚಾಲೆಂಜರ್ಸ್ ಬಾರ್ಕೂರು. ಪ್ರವೀಣ್ ಗಡಿಯಾರ್ ಅವರ ಮಾಲಕತ್ವ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಶ್ರುತಮತೆ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಮೊದಲ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಕೋಸ್ಟಲ್. ಧನ್ಯವಾದಗಳು ವಿಷ್ಣು ಭಟ್ರೆ.
ಮೊದಲ ಓವರ್ ಮುಕ್ತಾಯದ ಬಳಿಕ ತಡೆದ ಮೊತ್ತ 2. ಎರಡನೇ ಓವರ್ಗಾಗಿ ಲೋಕಿ ಪುತ್ತೂರು. ಕಾಟ್ ಬಿಹೈಂಡ್ ತರುಣ್ ಪಡುಬಿದ್ರೆ ಔಟ್ ಆಗ್ತಾ ಇದ್ದಾರೆ. ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಂಡು ಅನಿಲ್ ಕಾರ್ವಿ. ನೇಜಾರಿನ ಅಭಿಗೋಸ್ಕರ ದೂರದ ಗಂಗೊಳ್ಳಿಯಿಂದ ಆಗಮಿಸಿದ್ರು ವಿಷ್ಣು ಭಟ್ರು. ಮತ್ತೆ ಲೋಕಿ ಮತ್ತೆ ಲೋಕಿ ಹರ್ಷಿತ್ಗೆ ಎಸೆತ ಚೆಂಡು ಬಹಳಷ್ಟು ಮತ್ತೆ ಎಸೆತ ಓಟುಗಳು ಬರ್ತಾ ಇಲ್ಲ. ಎರಡನೇ ಪಂದ್ಯ ಬಹಳಷ್ಟು ಸಂಘರ್ಷಪೂರ್ಣವಾದ ಪಂದ್ಯ ಸಾಗ್ತಾ ಇದೆ ಉಡುಪಿ ಟ್ರೋಫಿಯಲ್ಲಿ. ಡೈಲ್ಬಿ ಹಾಗೂ ಸ್ವಚ್ಛ ಬಿ ಪಂದ್ಯಾಟವನ್ನು ಅರ್ಪಿಸ್ತಾ ಇದೆ. ಉತ್ತಮ ಡೈರೆಕ್ಟ್ ಹಿಟ್ ಆಗಿದ್ದರೆ ಬಹುಶಃ ರನ್ಔಟ್ ಆಗ್ತಾ ಇದೆ ಹರ್ಷಿತ್ಗೆ ಜೀವನ ಲಭಿಸ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರಯತ್ನ ಮಾಡಿದ್ರು ಲೋಕಿ ಪುತ್ತೂರು. ಮತ್ತೆ ಹೆಸರುಗಾಕಿ ಬಾದಲ್ಲಿ ಲೋಕಿ ಸ್ವಲ್ಪ ಹೊಡೆಗೆ ಕ್ಷೇತ್ರ ರಕ್ಷೆ ಬದಲಾವಣೆ ಮಾಡ್ಕೊಳ್ತಾ ಇದ್ದಾನೆ ಲೋಕಿ. ಗುಡ್ ರಕ್ಷಣೆ ಅನಿಲ್ ಕಾರ್ವಿ ಈಗಾಗಲೇ ಅತ್ಯುತ್ತಮ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಶಾರ್ಟ್ ಮ್ಯಾನ್ ಲೆಗ್ ಸ್ಲಿಪ್ point covers silly mid off lag of long on mid wicket ಹಾಗೂ deep mid wicket ಭಾಗದಲ್ಲಿ ವಿಷ್ಣು ಭಟ್ರು ಶಾರ್ಟ್ ಆಗಿ ಬಿದ್ದ ಚೆಂಡು ಒಂದು ಓಟದ ಸೇರ್ಪಡೆ ಕ್ಷೇತ್ರ ರಕ್ಷಣಾ ವೈಫಲ್ಯ. ಎರಡನೇ ಓಟ ಪಡೆಯುವ ಪ್ರಯತ್ನ ನಜ್ಜು ಪಡ್ಕೊಳ್ತಾ ಇದ್ದಾನೆ. ಕಳೆದ ಪಂದ್ಯದ ಹೀರೋ ನಜ್ಜು ಮಣಿಪುರ ಹಿರಿಯ ಅನುಭವಿ ಆಟಗಾರ. ಕಳೆದ ಪಂದ್ಯದಲ್ಲಿ ಅತ್ಯುತ್ತಮ ಆಟವನ್ನು ಆಡಿದ್ರು ಕೂಡ. ಎರಡು ಹಿರಿಯ ಆಟಗಾರರು ಒಟ್ಟಾಗ್ತಾ ಇದ್ದಾರೆ. ಒಂದೆಡೆ ನಜ್ಜು ಮಣಿಪುರ, ಇನ್ನೊಂದೆಡೆ ಸಂಪತ್ ಬೈಲಕೆರೆ. ಮತ್ತೊಂದು ಉದರಾಘಾತ ಔಟ್ ಆಗ್ತಾ ಇದ್ದಾನೆ. ಅನಿಲ್ ಕಾರ್ವಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ನಜ್ಜು ಮಣಿಪುರ ಔಟ್ ಆಗ್ತಾ ಇದ್ದಾನೆ. ಕಳೆದ ಪಂದ್ಯದ ಹೀರೋ ಈ ಬಾರಿ ಕೇವಲ 0 ಒಂದೋಟದ ಸೇರ್ಪಡೆ.
ಭಟ್ರ ಬನ್ನಿ ಸಾಕು. ಮತ್ತೆ ಲೋಕಿ ಹೊಸ ದಾಂಡಿಗ ಪ್ರದೀಪ ಶೆಟ್ಟಿ, ಮತ್ತೆ ಲೋಕಿ ಪುತ್ತೂರು. ಸುಂದರತೆ ಸತ ಓಟ್ಗಳು ಬರ್ತಾ ಇಲ್ಲ. ಓವರ್ನ ಮುಕ್ತಾಯವನ್ನು ಕಾಡ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 2. ದ ಕಂಪ್ಲೀಷನ್ ಓವರ್ ನಂಬರ್ 2. ಸ್ಕೋರ್ 5 ಫಾರ್ 3. 5ಕ್ಕೆ 3. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ. ಒಂದೋಟದ ಸೇರ್ಪಡೆ ಹರ್ಷಿತ್ ಖಾತೆಗೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸನ್ನ. ಗೂಟಗಳ ಹಿಂದೆ ಅನಿಲ್ ಕಾರ್ವಿ. ಸಿಲಿ ಮಿಡಾಫಿ ಭಾಗದಲ್ಲಿ ಪ್ರಮೀತ್. ಸುಜಿತ್ ಕಟ್ಪಾಡಿ ಡೀಪ್ ಮಿಡುಕಿನ ಭಾಗದಲ್ಲಿ. ಲಾಗಾನೆ ಭಾಗದಲ್ಲಿ ಪವನ್. ಬಹಳ ಸುತ್ತಮುತ್ತ ಎಸೆತ ತನ್ಮೂಲಕ ಪ್ರದೀಪ ಶೆಟ್ಟಿ ಹುದ್ದರಿ ನೆಲಕ್ಕೆ ಉಳ್ತಾ ಇದೆ. ವಿಕೆಟ್ ನಂಬರ್ 4. ಹೊಸ ದಾಂಡಿಗ ಕಾರ್ತಿಕ್ ಸೇರ್ಪಡೆ. ಡೈಲ್ಮಿ ಹಾಗೂ ಸ್ವಚ್ಛ ಮರ್ಪಿಸ್ತಾ ಇದೆ ಉಡುಪಿ ಟ್ರೋಫಿ. ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ ಈ ಪಂದ್ಯಾಟ ಸಾಗ್ತಾ ಇದೆ ಗುರು ಅವರ ಸಾರಥ್ಯದಲ್ಲಿ. ಕಾರ್ತಿಕ್ ಖಾತೆ ಆರಂಭ. ಬಹಳ ಉತ್ತಮದೊಂದು ಕ್ಷೇತ್ರ ರಕ್ಷಣೆ ಕೂಡ ಸುಜಿತ್ ಕಟ್ಪಾಡಿ ಮತ್ತವರ ಹಿರಿಯ ವೀಕ್ಷಕರುಡಗಾರ ಕೂಡ ಸುಜಿತ್. ಉತ್ತಮ ರೀತಿಯ ಸತ ಮತ್ತೆ ಡಾಟೆಡ್ ಡೆಲಿವರಿ. ಪ್ರಸನ್ನ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ.
ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಈಗಾಗಲೇ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪಕ್ಷಿಬೇಟು ಗರಡಿಯ ಅಧ್ಯಕ್ಷರು ಆದಂತಹ ವಿಠಲ್ ಪೂಜಾರಿ ಮೂಡಿಬೆಟ್ಟ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ ಮುಕ್ಕಾಂಬಿಕಾ ಗ್ಯಾರೇಜ್ ಮಾಲಕರು ಶ್ರೀಯುತ ಮೂರ್ತಿ ಅವರು ಕೂಡ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. Not out. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪ್ರಸನ್ನ ಟು ಕಾರ್ತಿಕ್, ನಾಟ್ ಸ್ಟ್ರೈಕ್ ಭಾಗದ ಹರ್ಷಿ. ಮೂರನೇ ಓವರ್ ಚಾಲ್ತಿಯಲ್ಲಿ ತರದ ಮೊತ್ತ 8, 30+ ಘನತೆಯ ಮೊತ್ತ, 35+ ಗೌರವಾನ್ವಿತ ಮೊತ್ತ, 40+ ಪಂತವಾರದ ಮೊತ್ತ. ಈ ಮಧ್ಯೆ ವೈಟ್ ಬಾಲ್ 9. ಮೂರನೇ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಉತ್ತಮ ಆರಂಭಿಕ ಹಂತವನ್ನು ಕಂಡುಕೊಳ್ತಾ ಇದೆ ಆರ್ಯ ಚಾಲೆಂಜರ್ಸ್ ಬಾರ್ಕೂರು. ಈ ತರ್ಮದ ಅನವಶ್ಯಕ ರನ್ ಮಾಡ್ತಾ ಇರುವಂತಹ ಪ್ರಯತ್ನದಲ್ಲಿ ರನ್ಔಟ್ ಕೂಡ. ನೋ ಬಾಲಿನ ಒಂದು ರಿವ್ಯೂ ಕೂಡ. ಫೇರ್ ಡೆಲಿವರಿ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಡಿಗೆ ಸೇರ್ಪಡೆ ಅಂಕಣ ಕಂಡುಕೊಳ್ತಾ ಇದೆ. ತಡೆದ ಮೊತ್ತ 9. ಮೂರು ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 9. ಮತ್ತೆ ರಾಹಿಲ್ ಎಸೆಗಾರಿಕೆ ಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ ಓಟುಗಳು ಬರ್ತಾ ಇಲ್ಲ. ಟಾಟಾ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
ಅಂತಿಮ 11 ಎಸೆತಗಳು ಮಾತ್ರ ಕೋಸ್ಟಲ್ ಇನ್ನಿಂಗ್ಸ್ ನಲ್ಲಿದೆ. 25-30 ಓಟವನ್ನು ಗಳಿಸಬೇಕು ಅನಿವಾರ್ಯತೆ ಇದೆ ಕೋಸ್ಟಲ್ಸ್ ಗಳಿಗೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ, ಕ್ಯಾಚ್ ಆಗೋ ಸಾಧ್ಯತೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ತಡೆದ ಮೊತ್ತ ದಶಕದ ಸಾಧನೆ. 2 ಅಂಕೆ ಮೊತ್ತ 10. ಬಹಳಷ್ಟು ಮತ್ತೆ ಎಸೆತ ಮತ್ತೆ ಬಲವಂತ ಮನೆಗೆ ಪುರಸ್ಕಾರ ಕಂಡು ಬರ್ತಾ ಇಲ್ಲ. ಒಂದು ಓಟದ ಸೇರ್ಪಡೆ, ಅವಳಿ ಓಟ ಪೂರೈಸದ ಪ್ರಯತ್ನ. ಈಗ ರನ್ ಔಟ್. ಹರ್ಷಿತ್ ಸ್ಟ್ರೈಕ್ ಅನ್ನು ಉಳಿಸ್ಕೊಳ್ತಾ ಇದ್ದಾನೆ. ಸ್ಕೋರ್ 11. 6 ವಿಕೆಟ್ ಅನ್ನು ಈಗಾಗಲೇ ಕಳ್ಕೊಂಡಿದೆ ಕೂಡ. ಆ ಕಡೆ ಒಳಭಾಗದಲ್ಲಿ ಹೊಸ ದಾಂಡಿಗೆನ ಸೇರ್ಪಡೆಯನ್ನು ಕಾಡ್ತಾ ಇದೆ ಪ್ರಜ್ವಲ್. ಒಂದೆಡೆ ಹರ್ಷಿತ್ ಕೊನೆ ಹಂತದಲ್ಲಿ ಕೋಸ್ಟಲ್ ಲಯನ್ಸ್ ಪರವಾಗಿ ಹರ್ಷಿತ್ ಏಕಾಂಗಿ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ರಾಹಿಲ್ ಈ ಬಾರಿ ಎಸೆತ ಚೆಂಡು ಲಾಂಗ್ ಆನ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ. ಲೋಕಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಆರ್ಯ ಚಾಲೆಂಜರ್ಸ್ ಬಾರ್ಕೂರು ಈ ಪಂದ್ಯಾಟವನ್ನು ಆಡ್ತಾ ಇದೆ ಕೋಸ್ಟಲ್ ಲಯನ್ಸ್ ವಿರುದ್ಧ. 2ನೇ ಉಪಾಂತ್ಯ ಪಂದ್ಯ. ಶಾರ್ಟ್ ಆಗಿ ಬಿದ್ದ ಚೆಂಡು ಗಲ್ಲಿ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಅನಿಲ್ ಕಾರ್ವಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಬಹಳಷ್ಟು ಉತ್ತಮ ರೀತಿ ಒಂದು ಡ್ಯಾನ್ಸಿಂಗ್ ಮಾಡಿದ್ರು ವಿಷ್ಣು ಭಟ್ರು. ಈಗಾಗಲೇ ಬಾರ್ಕೂರಿ ಬಹಳಷ್ಟು ಸಪೋರ್ಟ್ ಅಲ್ಲಿದ್ದಾರೆ. ಪ್ರವೀಣ್ ಗಡಿಯಾರ್ ಅವರಿಗೆ ಸ್ವಲ್ಪ ಮಟ್ಟಿಗೆ ಆನೆ ಬಲ ಬರ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಹಳಷ್ಟು ಉತ್ತಮ ಸ್ಟಾಲ್ ಆಗಿ ಬಾಗಿದಲ್ಲಿ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತಡೆದ ಮೊತ್ತ 14. ಕೊನೆ ಓವರ್ಗಾಗಿ ವಿನೇಶ್. ಇದಾದ ನಂತರ ಫೈನಲ್ ಪಂದ್ಯಕ್ಕೆ ಈಗಾಗಲೇ ಶಿವಾನ್ಯ ಹೇರೂರು ರೆಡಿ ಇದ್ದಾರೆ. ಈ ಪಂದ್ಯ ವಿಜೇತರು ಶಿವಾನ್ಯವನ್ನು ಎದುರಿಸಲಿಕ್ಕಿದ್ದಾರೆ. ವಿನೇಶ್ ಎಸೆಗಾರಿಕೆ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಹರ್ಷಿ. ವೈಡ್ ಬಾಲ್. ಅಕ್ರಮ ಎಸೆತ ಸೂಚನೆಗಳು ಬರ್ತಾ ಇದೆ.
ಮೊತ್ತ 15-15. The last over in progress. ಉಪಾಂತ್ಯ ಪಂದ್ಯ ಸಾಗ್ತಾ ಇದೆ. ಸೆಕೆಂಡ್ ಸೆಮಿ ಫೈನಲ್. ಮುಂದೆ ಹೋಗಿ ಆಡುವಂತ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ. ಬಹಳಷ್ಟು ಉತ್ತಮದ ಒಂದು ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ವಿನೇಶ್. ಬಹುಶಃ ಈ ಪಂದ್ಯಾಟದಲ್ಲಿ ಅತ್ಯುತ್ತಮ ಎಸೆತಗಾರಿಕೆ ಆರ್ಯ ಚಾಲೆಂಜಸ್ ಅನ್ನ ಕೈ ಹಿಡಿಯುತ್ತಾ ಇದೆ. ರಾಹಿಲ್, ಪ್ರಸನ್ನ, ಲೋಕಿ, ವಿನೀಶ್ ಅತ್ಯುತ್ತಮ ಎಸೆಗಾರಿಕೆ ನೀಡಿದ್ರು ಈವರೆಗೆ. ಮುಂದೆ ಹೋಗಿ ಆಡುವಂತ ಪ್ರಯತ್ನ ಕವರ್ಸ್ ಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಎರಡನೇ ನೋಟ ಪೂರೈಸದ ಪ್ರಯತ್ನ, ಪೂರೈಕೆಯೂ ಕೂಡ. ಉತ್ತಮ ರೀತಿಯ ಸತಾ ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇಲ್ಲ. ಬಹಳ ಸುತ್ತಮುತ್ತ ಹೊಡೆತ. ಅಂತಿಮ ಹಂತದಲ್ಲಿ ಹರ್ಷಿ ಸಿಕ್ಸರ್ ದಾಖಲಿಸಿದಾನೆ. ತಂಡಕ್ಕೂ ಕೂಡ ಒಂದು ಹಂತದಲ್ಲಿ ಹರ್ಷದ್ ಬರ್ತಾ ಇದ್ದಾನೆ. ಆರೋಟದ ಸೇರ್ಪಡೆ. ಕೊನೆ ಹಂತದಲ್ಲಿ ಕೋಸ್ಟಲ್ ಲಯನ್ಸ್ ಮೈ ದಡವಿ ಎದ್ದು ಇಡ್ತಾ ಇದೆ. ಮತ್ತೆ ವಿನೇಶ್. ಉತ್ತಮ ರೀತಿಯ ಎಸೆತ. ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ತಡೆದ ಮೊತ್ತ 23-23. ಕೊನೆಯ ಬಾರಿಗೆ ಮತ್ತೆ ವಿನೀಶ್. ಅಂತಿಮ ಹಂತದ ಅದಾವ ರೀತಿಯ ಎಸೆಗಾರರಿಗೆ ವಿನೀಶ್ ನೀಡ್ತಾನೆ. ಅದಕ್ಕೆ ಅದಾವ ರೀತಿಯ ಪ್ರತ್ಯುತ್ತರವನ್ನು ನೀಡ್ತಾನೆ ಹರ್ಷಿತ್. ಮುಂದೆ ಹೋಗಿ ಆಡುವಂತ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಓವರ್ ಮುಕ್ತಾಯ ಓವರ್ಗಳ ಸಂಖ್ಯೆ ಆಗಿದೆ. ಅಕಾಂಪ್ಲಿಷ್ 5 ಸ್ಕೋರ್ 23-24 ಇಸ್ ದಿ ಟಾರ್ಗೆಟ್. 24ರ ಟಾರ್ಗೆಟ್. ಧನ್ಯವಾದಗಳು. ಉಡುಪಿ ಟ್ರೋಫಿಯ ಅದೃಷ್ಟವಂತ ಪ್ರೇಕ್ಷಕರ ಅದೃಷ್ಟದ ಚೀಟಿ ಯೋಜನೆ ಇದೆ. ಮೊದಲ ಬಹುಮಾನ 10 ಗ್ರಾಂ ಚಿನ್ನದ ನಾಣ್ಯ. ಎರಡನೆಯ ಬಹುಮಾನ 32 ಇಂಚಿನ LED ಟಿವಿ. ಕೇವಲ ₹100 ಮಾತ್ರ. ಇನ್ನು ಅರ್ಧ ಗಂಟೆಯ ನಂತರ ಇಲ್ಲಿ ನಮ್ಮ ಮುಖ್ಯ ಸ್ಟೇಜ್ನಲ್ಲಿ ಇದು ಡ್ರಾಗೊಳ್ಳಿಕ್ಕಿದೆ ಕೂಡ. ಅದೇ ರೀತಿಯಲ್ಲಿ ಮತ್ತೊಂದು ಪಂದ್ಯಕೂಟ
ಐತಿಹಾಸಿಕ ತುಳುನಾಡು ರಾಜಧಾನಿ ಬಾರ್ಕೂರಿನಲ್ಲಿ ರಾಜಧಾನಿ ಟ್ರೋಫಿ 2025 ಬಾರ್ಕೂರು ಬಾಯ್ಸ್ ವತಿ ನಡೆಯಲಿಕ್ಕಿದೆ. 40 ಗಜಗಳ ಹೊನಲು ಬೆಳಕಿನ ಪಂದ್ಯಾಟ ಇದಾಗಿರುತ್ತದೆ. ಇದು ಡಿಸೆಂಬರ್ ಮೊದಲ ವಾರದಲ್ಲಿ ಸಿಂಹಾಸನಗುಡ್ಡೆ ಬಾರ್ಕೂರು ಕ್ರೀಡಾಂಗಣದಲ್ಲಿ ನಡೀತದೆ. ಪ್ರಥಮ ಬಹುಮಾನ 1,55,555 ಹಾಗೂ ಆಕರ್ಷಕ ಟ್ರೋಫಿ. ದ್ವಿತೀಯ ಬಹುಮಾನ 1,11,111 ಹಾಗೂ ಆಕರ್ಷಕ ಟ್ರೋಫಿ. ಮ್ಯಾನ್ ಆಫ್ ದ ಸೀರೀಸ್ ಸೈಕಲ್ ಇರ್ತದೆ. ನೇರ ಪ್ರಸಾರ ಸಚಿನ್ ಮಹಾದೇವ ಮಾಲಕತ ಎಂ ಸ್ಪೋರ್ಟ್ಸ್ ನಲ್ಲಿ. ಈ ಪಂದ್ಯಾಟ ಕೂಡ ನಿಮಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪಂದ್ಯ ಆರಂಭಗೊಳ್ತಾ ಇದೆ. ನಿರ್ಣಾಯಕರ ಹಸಿರು ನಿಶಾನೆ. ಒಂದೆಡೆ ಲೋಕಿ ಪುತ್ತೂರು, ಇನ್ನೊಂದೆಡೆ ಸಂಪತ್ ಬೈಲಕೆರೆ. ಪೃಥ್ವಿ ಎಸೆಗಾರಿಕೆ ಭಾಗದಲ್ಲಿ 24 ಟಾರ್ಗೆಟ್, 24ರ ಟಾರ್ಗೆಟ್. ಬಹಳ ಶೋತ ಮತ್ತೆ ರಿವರ್ಸ್ ಪ್ಯಾಡಲ್ ಮಾಡ್ತಾ ಇದ್ದಾನೆ ಸಂಪತ್ ಬೈಲಕೆರೆ. ಖಾತೆ ಆರಂಭ. 1 ವಿದೌಟ್ ಲಾಸ್. ದಿ ಫಸ್ಟ್ ಆರ್ ಇನ್ ಪ್ರೋಗ್ರೆಸ್. 5 ಓವರ್ಸ್ ಬ್ಯಾಟ್. 24 ಈಸ್ ದಿ ಟಾರ್ಗೆಟ್. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪೃಥ್ವಿ ಡ್ಯಾಲ್ಮಿ ಹಾಗೂ ಸ್ವಚ್ಛ ಮರ್ಪಿಸ್ತಾ ಇದೆ ಉಡುಪಿ ಟ್ರೋಫಿ. ಪ್ರಸಾದ್ ರಾಜ್ ಕಾಂಚನ್ ಅವರ ಮುಂದಾಳತ್ವದಲ್ಲಿ, ಗುರು ಅವರ ಸಾರಥ್ಯದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಕ್ರೀಡಾ ಪ್ರೋತ್ಸಾಹಕ ಗುರು. ಈ ಹಿಂದೆ ಪಾಶ್ಚಾತ್ಯ ದೇಶದಲ್ಲಿ ಕೂಡ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಕೂಡ ಗುರು. ಈಗ ಸ್ವದೇಶದಲ್ಲಿ ಉದ್ಯಮ ನಡೆಸ್ತಾ ಇದ್ದಾರೆ. ಈ ಪಂದ್ಯಾಟ ಸಂಘಟಿಸ್ತಾ ಇದ್ದಾರೆ. ಬಹಳ ಶುದ್ಧ ಮತ್ತೆ ಸತ ಒಂದೋಟದ ಸೇರ್ಪಡೆ. ಲೋಕಿ ಖಾತೆ ಆರಂಭಗೊಳ್ತಾ ಇದೆ. 2 ವಿದೌಟ್ ಲಾಸ್. ಬಹಳ ಶುದ್ಧ ಮತ್ತೆ ಹೊಡೆತ. ಬೌಂಡರಿನ ದಾಖಲಾಗುವಂತ ನಿರೀಕ್ಷೆಯಲ್ಲಿ ಮೊದಲ ಬೌಂಡರಿ ಸಂಪತ್ ಬೈಲಕೆರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಪೃಥ್ವಿ. ಕೇವಲ 50 ಟಿಕೆಟ್ಗಳು ಮಾತ್ರ ಉಳಿದಿದೆ. ಪ್ರೇಕ್ಷಕರು ಬೇಕಾದ್ರೆ ಆದಷ್ಟು ಶೀಘ್ರ ನಮ್ಮ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಬಂದು ಟಿಕೆಟ್ ಅನ್ನು ಪಡಿಬಹುದು. ಈ ತರವಾದ ಮತ್ತೊಂದು ರಿವರ್ಸ್ ಶಾಟ್. ಸಂಪತ್ ಬೈಲಕೆರೆ. ಎಕೆ ಸ್ಪೋರ್ಟ್ಸ್ ಉಡುಪಿಯ ಮಾಜಿ ನಾಯಕ, ಇಜಾನ್ ಸ್ಪೋರ್ಟ್ಸ್ ನ ಹಾಲಿ ನಾಯಕ, ಆರ್ಯ ಚಾಲೆಂಜರ್ಸ್ ನ ನೂತನ ನಾಯಕ ಸಂಪು ಬೈಲಕೆರೆ. ತಂಡದ ಮೊತ್ತ 10. ಈ ಬಾರಿ ಎಸೆದ ಚೆಂಡು ಮತ್ತೊಂದು ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ ಸಂಪು. ಹ್ಯಾಟ್ರಿಕ್ ಬೌಂಡ್ರಿ. ಇವತ್ತಿನ ಬೆಳಗಿನ ಹಂತದಲ್ಲೇ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರು ಉಡುಪಿ ಪರಿಸರದ ಹಳೆಯ ಹುಲಿ, ಹಿರಿಯ ಅನುಭವಿ ಆಟಗಾರ, ಲೆಜೆಂಡರಿ ಪ್ಲೇಯರ್. ಬೆಳಿಗ್ಗೆ 3 ಸಿಕ್ಸರ್, ಹ್ಯಾಟ್ರಿಕ್ ಸಿಕ್ಸರ್. ಸಂಜೆ ಈಗ ಹ್ಯಾಟ್ರಿಕ್ ಬೌಂಡ್ರಿ. ಇದು ಸಂಪತ್ ಸ್ಪೆಷಲ್. ಬಹಳ ಶುದ್ಧಮತೆ ಎಸೆತ. ಮತ್ತೊಂದು ಬೌಲರ್ಸ್ ಬ್ಯಾಕ್ ಡ್ರೈವ್. ಲಾಂಗ್ ಆಫ್ ಫ್ಲಾಗರ್ ಮಧ್ಯೆ 4ನೇ ಬೌಂಡರಿ ಸಂಪತ್ ಬೈಲಕೆರೆ. ಕೇವಲ 6 ಓಟದ ಅವಶ್ಯಕತೆ. ಪಂದ್ಯದಲ್ಲಿ ಬಿಗಿ ಹಿಡಿತವನ್ನ ಸ್ಥಾಪಿಸ್ತಾ ಇದೆ ಆರ್ಯ ಚಾಲೆಂಜರ್ಸ್ ಬಾರ್ಕೂರು. ಡ್ರೈವರ್ ಸೀಟ್ ಅಲ್ಲಿದೆ, ಚಾಲಕನ ಸ್ಥಿತಿಯಲ್ಲಿದೆ. ಸಂಘಟನೆಗೆ ಸ್ವಲ್ಪ ಸಮಯ ಉಳಿತಾ ಇದೆ.
ಫೈನಲ್ ಪದಕ ಟಾಸ್ಗೆ ರೆಡಿ ಇರಬೇಕು. ಶಿವನ್ಯ ಹೆರೂರು ಕ್ಯಾಪ್ಟನ್ ಆದರ್ಶ ಶೀಘ್ರ ನಮ್ಮ ಮುಖ್ಯ ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಿವನ್ಯ ಈ ತಂಡದ ಈ ಒಂದು ಪಂದ್ಯದ ಗೆಲ್ಲುವ ತಂಡ ಶಿವನ್ಯವನ್ನು ಎದುರಿಸ್ತಾರೆ. ಈಗಾಗಲೇ ಸಮಯ ಕೂಡ 5:25. 5:30 ಟಾಸ್ ಪ್ರಕ್ರಿಯೆ ನಡೀತದೆ. 6:10 ಸರಿಯಾಗಿ ಸಮಾರೋಪ ಸಮಾರಂಭ. ಮತ್ತೆ ಹರ್ಷಿತ್ ಈ ಬಾರಿಯ ಸತ ಚೆಂಡು ವೈಡ್ ಬಾಲ್. ಸ್ಟ್ರೈಕರ್ ವಿಭಾಗದಲ್ಲಿ ಲೋಕಿ. ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಹೀರೋ ಲೋಕಿ ಪುತ್ತೂರು ಅವರ ಭರ್ಜರಿ ಆಟವೇ ಈ ಒಂದು ತಂಡವನ್ನು ಈ ಹಂತಕ್ಕೆ ತಂದು ಕೊಡ್ತಾ ಇದೆ. ಮತ್ತೆ ಹರ್ಷಿತ್ ಲೋಕಿ ಬಹಳ ಸುತ್ತಮುತ್ತ ಹೊಡೆತ ಸ್ಕಾರ್ಲಿಂಗ್ ಭಾಗದಲ್ಲಿ ಬೌಂಡರಿ ದಾಖಲಾಗ್ತಾ ಇದೆ. 23 ಸಮಬಲ, ಕೇವಲ ಒಂದು ಓಟದ ಅವಶ್ಯಕತೆ. ಆರ್ಯ ಚಾಲೆಂಜರ್ಸ್ ನಾಯಕರು ನಮ್ಮ ಮುಖ್ಯ ವೇದಿಕೆ ಬರಬೇಕು. ಶಿವಾನ್ಯ ಹೆರೂರು ಈ ತರದ ನಾಯಕರು ಕೂಡ ಈಗ ಮುಖ್ಯ ವೇದಿಕೆ ಹತ್ತ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಹಳ ಸುತ್ತಮುತ್ತ ಹೊಡೆತ ಕವರ್ಸ್ ಭಾಗದಲ್ಲಿ ತನ್ಮೂಲಕ ಆರ್ಯ ಚಾಲೆಂಜರ್ಸ್ ಪ್ರವೀಣ್ ಗಡಿಯಾರ್ ಮಾಲಕತ್ವದ ತಂಡ ಈಗ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಅಭಿನಂದನೆಗಳು ಆರ್ಯ ಚಾಲೆಂಜರ್ಸ್ಗೆ, ಹಾಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ ಕೋಸ್ಟಲ್ ಲಯನ್ಸ್ಗೆ. ಈಗ ಮುಕ್ತಗಡ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಆರಂಭಿಕ ಹಂತದಲ್ಲಿ ಎದುರಾಳಿಗೆ